ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಬೇಕೇ ಬೇಕು, ಬಂಧಿಸಿ 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 ಹೋರಾಟ 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 ಅಯ್ಯಯ್ಯೋ ಆಗ್ತಾ ಇಲ್ಲ. ಹಾಗಾಗಿ ಇದನ್ನ ಖಂಡಿಸಿ ನಾನು ಕೂಡ ತಮ್ಮ ಹೈದರಾಬಾದಿಂದ ಅದೇ ಕೆಲಸಕ್ಕೆ ಬಂದಿದ್ದೀನಿ. ತಮ್ಮ ಒಂದು ಮುಷ್ಕರದಲ್ಲಿ ನಾನು ಪಾಲ್ಗೊಳ್ಳೋಣ ಅಂತೇಳಿ ಬಂದಿದ್ದೀನಿ. ಯಾವತ್ತೂ ಕೂಡ ನಾವು ನಮ್ಮ ಅಧಿಕಾರ ಇದ್ದಾಗ ಮಾತ್ರ ಯಾವತ್ತೂ ಇಂಥ ಘಟನೆಗಳು ಆಗಿಲ್ಲ. ನಿಮ್ಮ ಜೊತೆಗೆ ಒಳ್ಳೆ ಸಹಕಾರದಿಂದ ಕೆಲಸಗಳು ನಾವು ಮಾಡಿಸ್ಕೊಳ್ತಾ ಇದ್ದೀವಿ ಒಳ್ಳೆ ರೀತಿಯಲ್ಲಿ. ಹಾಗಾಗಿ ತಮ್ಮ ಈ ಒಂದು ಮುಷ್ಕರಕ್ಕೆ ಜಯ ಸಿಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಮಹಾನಗರ ಪಾಲಿಕೆಯಲ್ಲಿ ಅತ್ಯಂತ ನಿಯತ್ತಿಂದ ಕೆಲಸ ಮಾಡ್ತಾ ಇರುವಂಥ ಒಬ್ಬ ಸಹಾಯಕ ಅಭಿನೇತೆಯರು ನಮ್ಮ ವೀರೇಶ್, GM ವೀರೇಶ್ ಅಂತೇಳಿ ಭಾಳ ಒಳ್ಳೆಯ ಕೆಲಸಗಾರ. ಆತನ ಮೇಲೆ ಒಂದು ಫುಟ್ಪಾತ್ ಮೇಲೆ ಏನೋ ಅನಧಿಕೃತವಾಗಿ ಕಟ್ಟಡ ಕಟ್ಟಿದ್ದಾರೆ, ಅದನ್ನು ತೆರವುಗೊಳಿಸಬೇಕು ಅಂತೇಳಿ ಒಬ್ಬ ಕಾರ್ಪೊರೇಟ್ರು ಅದನ್ನು ತೆಗಿಲಿಲ್ಲ ಅಂಥೇಳಿ, ಅವರು ಹೇಳಿದ ಮೇಲೆ ಕೂಡ ತೆಗಿಲಿಲ್ಲ ಅಂಥೇಳಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾನೆ. ಅಂದರೆ ಹೆಂಗೆ ಎದೆಗೆ ಗುದ್ದಿದ್ದಾನೆ, ಎದೆಗೆ ಗುದ್ದು ಮತ್ತು ಮುಖಕ್ಕೆಲ್ಲ ಗುದ್ದಿ ಬಹಳ ಒಂದು ಅಮಾನವೀಯವಾಗಿ ನಡ್ಕೊಂಡಿದ್ದಾನೆ ಕಾರ್ಪೊರೇಟ್ರು. ಹಾಗಾಗಿ ಅದನ್ನು ನಾವು ಖಂಡಿಸಿ ನಮ್ಮ ಎಲ್ಲ ಎಂಪ್ಲಾಯೀಸ್, ಕಾರ್ಪೊರೇಷನ್ ಎಂಪ್ಲಾಯೀಸ್ ಎಲ್ಲ ಇಲ್ಲಿ ಕೂತಿದ್ದಾರೆ. ಅಂದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು ಅಂತೇಳಿ FIR ಆಗಿದೆ. FIR ಆದರೂ ಕೂಡ ಪೊಲೀಸರಿಗೆ ಧೈರ್ಯ ಇಲ್ಲ ಒಬ್ಬ ಕಾರ್ಪೊರೇಟರ್ನ ಅರೆಸ್ಟ್ ಮಾಡಲಿಕ್ಕೆ. ಅಂಥ ಒಂದು ದಯನೀಯ ಪರಿಸ್ಥಿತಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹಾಗಾಗಿದೆ. ಅದು MLA ಸಮಕ್ಷಮದಲ್ಲೇ MLA ಸಲಾಂ ಬಳ್ಳಾರಿ ಅಂತೇಳಿ ಒಂದು ಕಾರ್ಯಕ್ರಮ ಮಾಡುವಾಗ ಆತನ ಜೊತೆಗೆ ಇದ್ದವನ್ನ MLA ಕಂಟ್ರೋಲ್ ಮಾಡಬೇಕಾಯಿತು. ಆ ಥರ ಮಾಡಬಾರ್ದು ಅಂತೇಳಿ ಹೇಳಿ ಅವನ್ನ ಕಂಟ್ರೋಲ್ ಮಾಡಬೇಕಾಯಿತು. ಅಂಥದ್ದು ಒಂದು ಈ ಥರ ಅಂದರೆ ಪ್ರಚೋದನೆ ಕೊಟ್ಟಿದ್ದಾನೇನೋ ಗೊತ್ತಿಲ್ಲ. ಒಟ್ಟು ಬಂದು ಡೈರೆಕ್ಟಾಗಿ ಒಬ್ಬ ಇಂಜಿನಿಯರ್ ಮೇಲೇ ಹಲ್ಲೆ ಮಾಡ್ತಾನೆ ಅಂತಂದರೆ ಒಬ್ಬ ಕಾರ್ಪೊರೇಟ್ರು, ಅದು ಭಾಳ ತಪ್ಪು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವತ್ತೂ ಕೂಡ ನಾವು ಸಹಕಾರದಿಂದ, ಸಂಯಮನದಿಂದ ಅವ್ರ ಹತ್ರ ನಾವು ಕೆಲಸ ತಗೋಬೇಕು. ಅವರು ಕೂಡ ಮನುಷ್ಯರೇ, ಅವರು ಕೂಡ ಫ್ಯಾಮಿಲಿ ಇರ್ತವೆ, ಅವರು ಕೂಡ ಕೆಲಸಗಳಿರ್ತವೆ. ಬೇರೆ ಬೇರೆ ಕೆಲಸದ ಒತ್ತಡದಿಂದ ಅದು ತೆಗಿಲಿಕ್ಕೆ ಆಗಲಿಲ್ಲ. ನಾನು ತೆಗಿತೀನಿ ಸರ್ ಅಂತ ಹೇಳ್ತಾ ಇದ್ರು ಕೂಡ ಬಂದು ಡೈರೆಕ್ಟಾಗಿ ಬಂದು ಮಾಡ್ತಾರೆ ಅಂತಂದರೆ ಇದು ಗುಂಡಾಗಿರಿ ಮತ್ತು ರೌಡಿಸಮ್ಮು ನಡೆಯಲ್ಲ. ಹಾಗಾಗಿ ಆ ಕಾರ್ಪೊರೇಟ್ರ್ ಮೇಲೆ ಕಂಪಲ್ಸರಿ ಆಗಿ ಆ್ಯಕ್ಷನ್ ತೊಗೋಬೇಕು, ಅರೆಸ್ಟ್ ಮಾಡಬೇಕು, ಒಳಗೆ ಹಾಕಬೇಕು, ಹಾಕಿ ಅವನ ಮೆಂಬರ್ಶಿಪ್ ಕೂಡ ತೆಗಿಲೇಬೇಕು. ಆ ಥರ ಆ ಮಟ್ಟಕ್ಕೆ ಇದನ್ನು ತಗೊಂಡು ಹೋಗ್ಬೇಕು ಅಂತೇಳಿ ನಮ್ಮೆಲ್ಲರೂ ಪಾಪ ಎಂಪ್ಲಾಯೀಸು ಈಗ ಏನಂದರೆ ಅವ್ರಿಗೆ ಭದ್ರತೆ ಇಲ್ಲ. ಎಂಪ್ಲಾಯೀಸ್ಗೆ ಭದ್ರತೆ ಕ್ವಶನ್ ಆಗಿಬಿಟ್ಟಿದೆ ಈಗ. ಹಂಗಾಗಿ ಇವರು ಯಾವಾಗ ಏನು ಮಾಡ್ತಾರೋ ಅನ್ನೋದನ್ನು ಪಾಪ ಭಯದಿಂದನೇ ಅವರು ವರ್ಕ್ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಮ್ಮ ಎಲ್ಲ ಕಾರ್ಪೊರೇಟರ್ಗಳು ನಾವೆಲ್ಲರೂ ಇದನ್ನು ಖಂಡಿಸ್ತಾ ಇದ್ದೀವಿ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.